ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ವಿಚು ಬೆಳಗಾಂ ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದ್ರಲ್ಲಿ ಪ್ರಾಜೆಕ್ಟ್ ವೈವಾ ಫೇಲ್ ಯಾಕೆ ಆಗ್ತಿದೆ, ಏನು ರೀಸನಿಂದ ಆಗ್ತಿದೆ ಅಂತ ತುಂಬ ಸ್ಟೂಡೆಂಟ್ಸ್ಗೆ ಡೌಟ್ ಇದೆ. ಹಾಗೆ ಅದನ್ನು ಇವತ್ತು ನಾನು ಕ್ಲಿಯರ್ ಮಾಡ್ತೀವಿ. ಇದು ಆ್ಯಕ್ಚುಲಿ ಮೇಯ್ನಾಗಿ 8th ಸೆಮಿಸ್ಟರ್ಸ್ ಬಿ ಟೆಕ್ ಸ್ಟೂಡೆಂಟ್ಸ್ ಅವ್ರಿಗೆ. ನಿಮ್ಮ ಪ್ರಾಜೆಕ್ಟ್ ವೈವಾ ಬಂದಿದೆಯಾ, ಇಂಟರ್ನಲ್ ಎಕ್ಸ್ಟರ್ನಲ್ ವೈವಾಗೆ ರೆಡಿ ಆಗ್ತಿದ್ದೀರಾ? ಇವತ್ತು ನಾನು ನಿಮಗೆ ಪ್ರಾಜೆಕ್ಟ್ ವೈವಾ ಫೇಲ್ ಆಗೋಕ್ಕೆ ಮೇನ್ ಮಿಸ್ಟೇಕ್ಸ್ ಏನೇನು ಮಾಡಬಾರ್ದು ಅಂತ ಹೇಳ್ತೀನಿ. ಓಕೆನಾ ಸ್ಟೂಡೆಂಟ್ಸ್? ಸೊ ಯಾಕೆ ಫೇಲ್ ಆಗ್ತಿದ್ದಾರೆ ಮತ್ತು ಯಾವ ಮಿಸ್ಟೇಕ್ಸ್ ಅವಾಯ್ಡ್ ಮಾಡಬೇಕು, ಪ್ಲಸ್ ಲಾಸ್ಟ್ ಮಿನಿಟ್ ಪ್ರಿಪ್ರೇಷನ್ ಟಿಪ್ಸ್ ಕೂಡ ಈ ವಿಡಿಯೋದ್ರಲ್ಲಿ ಪೂರ್ತಿಯಾಗಿ ತಿಳಿಸ್ಕೊಡ್ತೀವಿ. ಈಗ ಮೇಯ್ನಾಗಿ ಫಸ್ಟ್ ಮಿಸ್ಟೇಕ್ ಬಂದುಬಿಟ್ಟು ಕಾಪಿ ಪೇಸ್ಟ್ ಪ್ರಾಜೆಕ್ಟ್ ರಿಪೋರ್ಟ್. ಸೊ ತುಂಬಾ ಜನ ಸ್ಟೂಡೆಂಟ್ಸು ನೆಟ್ಟಿಂದ ಡೌನ್ಲೋಡ್ ಮಾಡ್ತಾರೆ, ಹಾಗೆ ಅದನ್ನು ಕಾಪಿ ಪೇಸ್ಟ್ ಮಾಡಿ ಸಬ್ಮಿಟ್ ಮಾಡ್ತಾರೆ. ಸೊ ಎಕ್ಸ್ಟರ್ನಲ್ ಎಕ್ಸಾಮಿನರ್ ನೋಡಿದರೆ ಸ್ಟ್ರೈಟ್ ಅವೇ ಗೊತ್ತಾಗುತ್ತೆ, ಆಗ ನಿಮ್ಮ ಪ್ರಾಜೆಕ್ಟ್ ರಿಜೆಕ್ಟ್ ಆಗ್ಬೋದು. ಸೊ ಇದಕ್ಕೆ ಟಿಪ್ಸ್ ಏನು ಅಂದರೆ, ನಿಮ್ಮ ಪ್ರಾಜೆಕ್ಟ್ ಡಿಸ್ಕ್ರಿಪ್ಷನ್ ಅಟ್ಲೀಸ್ಟ್ ನಿಮ್ಮ ಸ್ಟೈಲ್ನಲ್ಲಿ ರಿರೈಟ್ ಮಾಡ್ಕೊಳ್ಳಿ. ಹಾಗೆ ಅಬ್ಸ್ಟ್ರಾಕ್ಟ್, ಆಬ್ಜೆಕ್ಟಿವ್, ಕನ್ಕ್ಲೂಷನ್ ಏನು ಹೇಳಬೇಕು ಅಂತ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಸೊ ಈಗ ಸೆಕೆಂಡ್ ಬಿಗ್ ಮಿಸ್ಟೇಕ್ ಅಂದರೆ ಟೀಮ್ ಮೆಂಬರ್ಸ್ ಪ್ರಿಪೇರ್ ಆಗಲಿಲ್ಲ. ಈಗ ನೋಡಿ ಸ್ಟೂಡೆಂಟ್ಸ್, ಈಗ 4 ಮೆಂಬರ್ಸ್ ಇರ್ತಾರೆ ಅಂದ್ಕೊಳ್ಳಿ. ಆ 4 ಮೆಂಬರ್ಸಲ್ಲಿ ಎಕ್ಸ್ಟರ್ನಲ್ ಎಕ್ಸಾಮಿನರ್ ಏನೇ ಕೇಳಿ ಒಂದೇ ಪರ್ಸನ್ ಆನ್ಸರ್ ಮಾಡ್ತಾ ಇದ್ದರೆ ಎಕ್ಸಾಮಿನರ್ಗೆ ಇಮಿಡಿಯೇಟ್ಲಿ ಗೊತ್ತಾಗುತ್ತೆ ಪೂರ್ತಿ ಒಬ್ಬರೇ ಮಾಡಿರೋದು ಅಂತ. ಸೊ ಎಕ್ಸಾಮಿನರ್ ಇಮಿಡಿಯೇಟ್ಲಿ ನೋಟ್ ಮಾಡ್ತಾರೆ ಟೀಮ್ ವರ್ಕ್ ಇಲ್ಲ ಅಂತ. ಸೊ ಇದಕ್ಕೆ ಟಿಪ್ಸ್ ಬಂದು, ಎವ್ರಿ ಮೆಂಬರ್ ಅಟ್ಲೀಸ್ಟ್ 2 ಸ್ಲೈಡ್ಸರು ಆನ್ಸರ್ ಮಾಡಬೇಕು. ಸೊ ಇಂಟರ್ನಲ್ಗೆ ಡಿವೈಡ್ ಮಾಡಿ ಪ್ರಿಪೇರ್ ಮಾಡ್ಕೊಳ್ಳಿ, ಹಾಗೆ ಪ್ರೆಸೆಂಟೇಷನ್ ಸ್ಮೂತಾಗಿ ಆಗುತ್ತೆ. ಥರ್ಡ್ ಮಿಸ್ಟೇಕ್ ಮೇಯ್ನಾಗಿ ಮಾಡೋದು ಪ್ರಾಜೆಕ್ಟ್ ಫ್ಲೋ ಮತ್ತು ಆರ್ಕಿಟೆಕ್ಚರ್. ಎಕ್ಸಾಮಿನರ್ ಸಿಂಪಲ್ ಕ್ವೆಶನ್ಸ್ ಕೇಳ್ತಾರೆ, ನಿಮ್ಮ ಪ್ರಾಜೆಕ್ಟ್ ಏನು ಸಾಲ್ವ್ ಮಾಡ್ತಿದೆ, ಹಾಗೆ ಆರ್ಕಿಟೆಕ್ಚರ್ ಏನು, ಫ್ರಂಟ್ ಎಂಡ್ ಏನು, ಬ್ಯಾಕ್ ಎಂಡ್ ಏನು ಅಂತ. ಸೊ ನೀವು ಸ್ಟೂಡೆಂಟ್ಸ್ ಕನ್ಫ್ಯೂಸ್ ಆದರೆ ಸ್ಕೋರ್ಸ್ ಖಂಡಿತವಾಗಿ ಕಟ್ ಆಗುತ್ತೆ. ಸೊ ಕನ್ಫ್ಯೂಸ್ ಆಗ್ದಂಗೆ ಕಾನ್ಫಿಡೆನ್ಸ್ ಆಗಿ ಆನ್ಸರ್ ಮಾಡಿ. ಇದಕ್ಕೆ ಟಿಪ್ಸ್ ಏನು ಅಂದರೆ, ಒಂದು ಫ್ಲೋ ಚಾರ್ಟ್ ಅಥವಾ ಡಯಾಗ್ರಾಮ್ ನೋಟ್ಬುಕ್ಕಲ್ಲಿ ಡ್ರಾ ಮಾಡಿ ಪ್ರಾಕ್ಟೀಸ್ ಮಾಡಿ. ಹಾಗೆ ಸಿಂಪಲ್ ಲ್ಯಾಂಗ್ವೇಜ್ನಲ್ಲಿ ಎಕ್ಸ್ಪ್ಲೈನ್ ಮಾಡಿ, ಲೈಕ್ ಇಂಗ್ಲೀಷ್ ಇರ್ಬೋದು ಅಥವಾ ಕನ್ನಡನೂ ಓಕೆ ಇರ್ಬೋದು. ಓಕೆನಾ ಸ್ಟೂಡೆಂಟ್ಸ್? ಸೊ ಏನಿದ್ರು ಕಾನ್ಫಿಡೆನ್ಸಾಗಿ ಆನ್ಸರ್ ಮಾಡಿ. ಸೊ ನೆಕ್ಸ್ಟ್ ಮಿಸ್ಟೇಕ್ 4 ಬಂದು ಡಮ್ಮಿ ಔಟ್ಪುಟ್ ಅಥವಾ ನೋ ಡೆಮೋ. ಇದೇ ತುಂಬ ಮೇಯ್ನ್ ಆಗುತ್ತೆ ಸ್ಟೂಡೆಂಟ್ಸ್. ಪ್ರಾಜೆಕ್ಟ್ ರನ್ ಆಗಲಿಲ್ಲ ಅಥವಾ ಡಮ್ಮಿ ಸ್ಕ್ರೀನ್ಶಾಟ್ಸ್ ಹಾಕಿದರೆ ಎಕ್ಸ್ಟರ್ನಲ್ ಪಕ್ಕ ಕೇಳ್ತಾರೆ, ಲೈವ್ ಡೆಮೋ ಇದೆಯಾ ಅಥವಾ ಬ್ಯಾಕ್ ಎಂಡ್ ಕೋಡ್ ಇದೆಯಾ, ಔಟ್ಪುಟ್ ಬರ್ತಾ ಇದೆಯಾ ಅಂತ. ಸೊ ನಿಮ್ಮ ಸಿಸ್ಟಮಲ್ಲಿ ಕೋಡ್ ಓಪನ್ ಮಾಡಿ ಅಟ್ಲೀಸ್ಟ್ ಹೋಮ್ ಪೇಜ್ ತೋರಿಸ್ಬೇಕಾಗುತ್ತೆ. ಹಾಗೆ ಅದು ವರ್ಕ್ ಆಗ್ತಿಲ್ಲ ಅಂದರೆ ಅಟ್ಲೀಸ್ಟ್ ವಿಡಿಯೋ ರೆಕಾರ್ಡರು ಇಟ್ಕೊಂಡಿರಬೇಕು. ಸೊ ಅದನ್ನು ಆಮೇಲೆ ಅವ್ರಿಗೆ ತೋರಿಸ್ಬೋದು. ಸೊ ಇದಕ್ಕೆ ಮೇಯ್ನ್ ಟಿಪ್ಸ್ ಬಂದುಬಿಟ್ಟು ಬ್ಯಾಕಪ್ ಪ್ಲ್ಯಾನ್ ಇಟ್ಕೋಬೇಕು, ಗಿಟ್ ಹಬ್ ಲಿಂಕ್ ಅಥವಾ ಸ್ಕ್ರೀನ್ ರೆಕಾರ್ಡಿಂಗ್ ಇರಲೇಬೇಕು. ಬಿಕಾಸ್ ಯಾವಾಗಲೂ ಅದು ವರ್ಕ್ ಆಗುತ್ತೆ ಅನ್ನೋದು ಇರಬಾರ್ದು. ಸೊ ಬ್ಯಾಕಪ್ ಪ್ಲ್ಯಾನ್ ಇರಲೇಬೇಕು. ಮತ್ತು USB ಡ್ರೈವಲ್ಲಿ ವರ್ಕಿಂಗ್ ವರ್ಷನ್ ಸೇವ್ ಮಾಡ್ಕೊಂಡಿರಬೇಕು. ಸೊ ನೆಕ್ಸ್ಟ್ ಮಿಸ್ಟೇಕ್ 5 ಏನು ಅಂದರೆ, ರಾಂಗ್ ಅಥವಾ ಓವರ್ ಕಾನ್ಫಿಡೆಂಟ್ ಆನ್ಸರ್ಸ್. ಸ್ಟೂಡೆಂಟ್ಸ್ ತುಂಬಾ ಓವರ್ ಕಾನ್ಫಿಡೆನ್ಸ್ ಆಗ್ತಾರೆ ಅಥವಾ ರಾಂಗ್ ಆನ್ಸರ್ಸ್ ಕೊಟ್ಬಿಡ್ತಾರೆ ಒಂದೊಂದು ಸತಿ. ಈಗ ಎಕ್ಸಾಂಪಲ್ ಹೇಳೋದಾದರೆ, ಎಕ್ಸಾಮಿನರ್ ಕೇಳ್ತಾರೆ ವಾಟ್ DB ಯು ಯೂಸ್ಡ್ ಅಂತ ಕೇಳ್ತಾರೆ. ಆಗ ಸ್ಟೂಡೆಂಟ್ಸ್ C++ ಅದು ಲ್ಯಾಂಗ್ವೇಜು ಡೇಟಾಬೇಸ್ ಅಲ್ಲ, ಲೈಕ್ ಈ ಥರ ಕನ್ಫ್ಯೂಸ್ ಆಗಿ ಏನಾದ್ರು ಹೇಳಿದ್ರೆ ಅದು ಪಕ್ಕಾ ರಾಂಗ್ ಆನ್ಸರ್ಸ್ ಆಗುತ್ತೆ. ಮತ್ತು ಇನ್ವಾಲ್ವ್ಮೆಂಟ್, ಲೈಕ್ ಆ ಪ್ರಾಜೆಕ್ಟ್ಗೆ ನೀವು ಎಷ್ಟು ಇನ್ವಾಲ್ವ್ ಆಗಿದ್ದೀರಾ ಅಂತ ಅವರಿಗೆ ಡೈರೆಕ್ಟಾಗಿ ಗೊತ್ತಾಗುತ್ತೆ. ಸೊ ಇದಕ್ಕೆ ಟಿಪ್ಸ್ ಬಂದುಬಿಟ್ಟು, ನೀವು ನಿಜ ಹೇಳಿಬಿಡಿ ಅಷ್ಟೇ. ಆಗ ನಿಮ್ಗೆ ಏನು ಗೊತ್ತಿರುತ್ತೋ ಅದ್ರ ಬೇಸಿಸ್ ಮೇಲೆ ಕೇಳ್ತಾರೆ ಅವರು. ಸೊ ಫಸ್ಟ್ ಟಿಪ್ ಬಂದುಬಿಟ್ಟು ಬಿ ಆನೆಸ್ಟ್ ಆಗಿರಿ. ಹಾಗೆ ಎಷ್ಟು ನಿಮಗೆ ಗೊತ್ತಿದೆಯೋ ಅದನ್ನು ಸಿಂಪಲ್ಲಾಗಿ ಎಕ್ಸ್ಪ್ಲೈನ್ ಮಾಡಿ ಅಷ್ಟೇ ಸ್ಟೂಡೆಂಟ್ಸ್. ಮತ್ತು ಇವಾಗ ಲಾಸ್ಟ್ ಮಿನಿಟ್ ಟಿಪ್ಸ್ ಹೇಳೋದಾದರೆ, ಮತ್ತು ವೈವಾ ರೆಡಿ ಆಗೋಕ್ಕೆ ಹೇಳ್ತೀನಿ ಸ್ಟೂಡೆಂಟ್ಸ್. ಈಗ ಪ್ರಾಜೆಕ್ಟ್ PPT ನೀವು ಮ್ಯಾಕ್ಸಿಮಮ್ ಒಂದು 10 ಸ್ಲೈಡ್ಸ್ ಮಾಡಿ. ಹಾಗೆ ಅದು 10 ಸ್ಲೈಡ್ಸ್ ಇದ್ರೂ ಕ್ಲೀನ್ ಮತ್ತು ಕ್ಲಿಯರಾಗಿ ಇರಬೇಕು. ಸೊ ಮತ್ತು ಆಲ್ ಟೀಮ್ ಮೆಂಬರ್ಸು ಅದರಲ್ಲಿ ಒಂದೊಂದು ರೋಲ್ ತಗೊಂಡು ಪ್ರಿಪೇರ್ ಆಗಬೇಕು. ಸೊ ನೆಕ್ಸ್ಟು ರಿಪೋರ್ಟ್ ಹಾರ್ಡ್ ಕಾಪಿ ಪ್ಲಸ್ ಸಾಫ್ಟ್ ಕಾಪಿ ರೆಡಿ ಇರಬೇಕು. ಲ್ಯಾಪ್ಟಾಪ್ ಮಾತ್ರ ಫುಲ್ ಚಾರ್ಜ್ ಇಟ್ಕೊಂಡಿರಬೇಕು. ಎಕ್ಸ್ಟರ್ನಲ್ನ ಇಂಪ್ರೆಸ್ ಮಾಡೋಕ್ಕೆ ಆ್ಯಟಿಟ್ಯೂಡ್ ಮತ್ತು ನೀಟ್ನೆಸ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಸ್ಟೂಡೆಂಟ್ಸ್, ಈ 5 ಮಿಸ್ಟೇಕ್ಸ್ ಅವಾಯ್ಡ್ ಮಾಡಿ, ಹಾಗೆ ನಿಮ್ಮ ಪ್ರಾಜೆಕ್ಟ್ ವೈವಾನಲ್ಲಿ ಫುಲ್ ಮಾರ್ಕ್ಸ್ ಬರುತ್ತೆ. ವಿಚ್ ಸ್ಟೂಡೆಂಟ್ಸ್ಗೆ ವೈವಾ ಅಂದರೆ ಫಿಯರ್ ವಿಚಾರ್ ಮಾಡಬೇಡಿ. ಕರೆಕ್ಟ್ ಪ್ರಿಪ್ರೇಷನ್ ಮಾಡಿದರೆ ಎವ್ರಿಥಿಂಗ್ ವಿಲ್ ಗೋ ಸ್ಮೂತ್. ಓಕೆನಾ ಸ್ಟೂಡೆಂಟ್ಸ್? ಸೊ ಈ ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಅನಿಸಿದ್ರೆ ನಿಮ್ಮ ಫ್ರೆಂಡ್ಸ್ ಜೊತೆನೂ ಶೇರ್ ಮಾಡಿ. ಹಾಗೆ ವೈವಾಗೆ ರೆಡಿ ಆಗಿರಿ.
ಮತ್ತು ನಿಮ್ಮ ಟೀಮ್ ಮೇಟ್ಸ್ ಮೇಯ್ನಾಗಿ ಅವ್ರಿಗೂ ಪ್ರಿಪೇರ್ ಆಗೋಕ್ಕೆ ಹೇಳಿ. ಸೊ ನೆಕ್ಸ್ಟ್ ಮತ್ತೆ ಇಂಟರ್ನ್ಶಿಪ್ ಪ್ಲೇಸ್ಮೆಂಟ್ಸ್ ಬಗ್ಗೆ ಅಪ್ಡೇಟ್ ಮಾಡ್ತೀವಿ. ಮತ್ತೆ ನಾಳೆ ಸಿಗೋಣ. ಬಾಯ್ ಸ್ಟೂಡೆಂಟ್ಸ್.